ಆಕ್ಸಿಯಂ ಮಿಷನ್ 4 ಹೊತ್ತು ನಭಕ್ಕೆ ಚಿಮ್ಮಿದ ರಾಕೆಟ್ ನಾಳೆ ಸಂಜೆ 4:30ಕ್ಕೆ ಸ್ಪೇಸ್ ಸ್ಟೇಷನ್ನಲ್ಲಿ ಲ್ಯಾಂಡ್ ಆಗಲಿದೆ. ಆಕ್ಸಿಯಂ ಮಿಷನ್ 4 ಹೊತ್ತು ನಭಕ್ಕೆ ರಾಕೆಟ್ ಈಗಾಗಲೇ ಚಿಮ್ಮಿದೆ. ನಾಳೆ ಸಂಜೆ 4:30ಕ್ಕೆ ಸ್ಪೇಸ್ ಸ್ಟೇಷನ್ನಲ್ಲಿ ಲ್ಯಾಂಡ್ ಆಗಲಿದೆ. ಉಡಾವಣೆಯಾದ ಫಾಲ್ಕನ್ 9 ರಾಕೆಟ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಲ್ಯಾಂಡ್ ಆಗಲಿದೆ. ನಾಳೆ ಆಕ್ಸಿಯಂ ಮಿಷನ್ 4 ಹೊತ್ತು ಈಗಾಗಲೇ ನಭಕ್ಕೆ ಚಿಮ್ಮಿದೆ ರಾಕೆಟ್. ನಾಳೆ ಸಂಜೆ 4:30ಕ್ಕೆ ಸ್ಪೇಸ್ ಸ್ಟೇಷನ್ನಲ್ಲಿ ಲ್ಯಾಂಡ್ ಕೂಡ ಆಗಲಿದೆ. ಉಡಾವಣೆಯಾಗಿದೆ ಈಗಾಗಲೇ ಫಾಲ್ಕನ್ 9 ರಾಕೆಟ್ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ನಾಳೆ 4:15ಕ್ಕೆ ಲ್ಯಾಂಡ್ ಕೂಡ ಆಗಲಿದೆ. ನಾಸಾದ ಮಾಜಿ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ಆಕ್ಸಿಯಂ 4 ಮಿಷನ್ ಅನ್ನು ಮುನ್ನಡೆಸಲಿದ್ದಾರೆ. ಶುಭಾಂಶು ಶುಕ್ಲಾ ಪೈಲಟ್ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಲಿದ್ದಾರೆ. ಸುಮಾರು 2 ವಾರಗಳ ಕಾಲ ಅಲ್ಲಿಯೇ ಉಳಿಯಲಿದ್ದಾರೆ. ಅಂದರೆ 14 ದಿನ ಅಲ್ಲೇ ಕಾಲವನ್ನು ಕಳೆಯಲಿದ್ದಾರೆ. ಈ ಸಮಯದಲ್ಲಿ ಅವರು ಸಂಶೋಧನೆಯ ಜೊತೆಗೆ ಹಲವಾರು ಪ್ರಯೋಗಗಳನ್ನು ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಹವಾಮಾನ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ ಆಕ್ಸಿಯಂ 4 ಮಿಷನ್ ಉಡಾವಣೆಯನ್ನು ಈಗಾಗಲೇ 6 ಬಾರಿ ಮುಂದೂಡಿಕೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ಈ ಶುಭಾಂಶು ಶುಕ್ಲಾ ಅವರ ಹಿನ್ನೆಲೆಯನ್ನು ನೋಡೋದಾದರೆ, ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ತರಬೇತಿಯನ್ನು ಪಡೆದ ವಾಯುಪಡೆಯ ಪೈಲಟ್ ಕೂಡ ಆಗಿದ್ದಾರೆ. ಅವರನ್ನು ಇಸ್ರೋದ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆಯನ್ನು ಕೂಡ ಮಾಡಲಾಗಿತ್ತು. ಅವರು ಭಾರತದ ಮೊದಲ ಸ್ಥಳೀಯವಾಗಿ ಮಾನವ ಸಹಿತ ಗಗನಯಾನ ಕಾರ್ಯಾಚರಣೆಗೆ ಪ್ರಮುಖ ಸ್ಪರ್ಧಿಗಳು ಏನಿದ್ರು ಆ ಸ್ಪರ್ಧಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. 2006ರಲ್ಲಿ ಭಾರತೀಯ ವಾಯುಪಡೆಗೆ ಪೈಲಟ್ ಆಗಿ ಫೈಟರ್ ಪೈಲಟ್ ಆಗಿ ಸೇರ್ಕೊಂಡಿದ್ರು. ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ ಶುಕ್ಲಾ ಅವರು. ಇನ್ನು ಶುಭಾಂಶು ಶುಕ್ಲಾ ಅವರಿಗೆ ಕರ್ನಾಟಕದ ನಂಟು ಕೂಡ ಇದೆ. ಇಂಡಿಯನ್ ಏರೋಸ್ಪೇಸ್ ಮೆಡಿಸಿನ್ನಲ್ಲಿ ಶುಕ್ಲಾ ಅವರು ತರಬೇತಿಯನ್ನು ಕೂಡ ಪಡೆದಿದ್ರು. ಬೆಂಗಳೂರಿನಲ್ಲಿ ಇರುವಂತಹ ಕೇಂದ್ರದಲ್ಲಿ ಶುಭಾಂಶು ಶುಕ್ಲಾ ಅವರು ಈಗಾಗಲೇ ತರಬೇತಿಯನ್ನು ಕೂಡ ಪಡೆದಿದ್ದಾರೆ. ರಾಕೇಶ್ ಶರ್ಮಾ ಕೂಡ ಪ್ರಾಥಮಿಕ ತರಬೇತಿಯನ್ನು ಇಲ್ಲೇ ಪಡೆದಿದ್ರು. ರಾಕೇಶ್ ಶರ್ಮಾ ಬಳಿಕ ಗಗನಯಾನಕ್ಕೆ ಶುಭಾಂಶು ಅವರು ಈಗಾಗಲೇ ರೆಡಿಯಾಗಿದ್ರು. ಕರ್ನಾಟಕದ ನಂಟು ಕೂಡ ಶುಭಾಂಶು ಅವರಿಗೆ ಇದೆ. 41 ವರ್ಷಗಳ ಬಳಿಕ ಬಾಹ್ಯಾಕಾಶದತ್ತ ಭಾರತೀಯ ಶುಭಾಂಶು ಪ್ರಯಾಣವನ್ನು ಕೂಡ ಈಗಾಗಲೇ ಬೆಳೆಸಿದ್ದಾರೆ. ನೌಕೆಯಲ್ಲಿದ್ದಾರೆ ಅಮೆರಿಕ, ಭಾರತ, ಪೋಲ್ಯಾಂಡ್, ಹಂಗೇರಿ ದೇಶದ 4 ಗಗನಯಾತ್ರಿಗಳು ಕೂಡ ಇದ್ದಾರೆ. ಶುಭಾಂಶು ಶುಕ್ಲಾ, ಪೆಗ್ಗಿ ವಿಟ್ಸನ್, ಟಿಬರ್ ಕಪೂರ್, ಪೋಲ್ಯಾಂಡ್ನ ನವೋಜ್ ಉಜ್ ನಾಸ್ತಿ ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ.